ಸಿಂಬಲ್ ಹಾಕೋ ನೋಡಿ, ಹಳೆ ಸಿಂಬಲ್, ಮಹೇಂದ್ರ ಸಿಂಬಲ್, ಕಾಸ್ಟ್. ಆಮೇಲೆ ನಮ್ಮ ಗಾಡಿದು ಇದು ಕೀ ಆಫ್ ಮಾಡಿದ್ರೆ ಆಫ್ ಆಗಲ್ಲ ನೋಡಿ ನಮ್ಮ ಗಾಡಿನ ಎಲ್ಲ ಗೈಸ್. ಅವಾಗ್ಲಿಂದ ನಮ್ಮ ಡೈರಿಗೆ ಫೋನ್ ಮಾಡ್ತಾನೇ ಇದ್ದೀನಿ, ಅವನು ಫೋನೇ ಎತ್ತುತ್ತಾ ಇಲ್ಲ. ಗೋಲ್ಡು. ಹೆಲೋ ಫ್ಯಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಗಾಡಿನ ಸರ್ವಿಸ್ ಮಾಡಿಸ್ಬೇಕು ಇದನ್ನು, ಯಾಕಂದರೆ ಝೊಮ್ಯಾಟೋಗೆ ಹೋಗಬೇಕು ನೆಕ್ಸ್ಟ್ ವಾರದಿಂದ. ಅದಕ್ಕೆ ಈ ಗಾಡಿ ಫುಲ್ಲು ಸರ್ವಿಸ್ ಮಾಡಿಸ್ಬಿಟ್ಟು ನಮ್ಮ ಡ್ಯಾಡಿ ಗಾಡಿನ, ನನ್ನ ಗಾಡಿನ ನಮ್ಮ ಡ್ಯಾಡಿ ಕೊಡ್ತಾಯಿದ್ದೀನಿ. ಸೊ ಅದೇನಕ್ಕೆ ಅಂತ ಮುಂದೆ ಹೇಳ್ತೀನಿ ಬನ್ನಿ. ಗಾಡಿನ ಸರ್ವಿಸಿಗೆ ಕೊಟ್ಟಿದ್ದೀವಿ, ಅದು ಚೈನ್ ಪ್ಯಾಕೆಟ್ ಚೇಂಜ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯ್ತಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಕುತ್ಕೊಂಡು ಫೋನ್ ನೋಡ್ತಾಯಿದ್ದೀನಿ ನಾನು. ಈಗ ಇಲ್ಲಿ ಚೈನ್ ಪ್ಯಾಕೆಟು ಮತ್ತು ಆಯಿಲು, ಸೊ ಫುಲ್ ಸರ್ವಿಸೇ ಮಾಡಿಸ್ಬೇಕಿತ್ತು ನಾನು ಆ್ಯಕ್ಚುಲಿ. ಸೊ ಫುಲ್ ಸರ್ವೀಸು ಬೇಡ ಅಂತ ಹೇಳ್ಬಿಟ್ಟು ಬರೀ ಆಯಿಲು ಮತ್ತು ಚೈನ್ ಪ್ಯಾಕೆಟನ್ನು ಚೇಂಜ್ ಮಾಡಿಸ್ಕೊಂಡು. ಸೊ ಹೆಂಗಿದ್ರು ಮಳೆ ಇವಾಗ ಒಳ್ಳೆ ಗಾಳಿ ಬಿದ್ದೈತೆ, ಇಷ್ಟು ಗಾಳಿ ಮಾತ್ರ ಜೋರಾಗಿ ಬಿದ್ದೈತೆ ಇಲ್ಲಿ. ಇನ್ನೂ ಕೆಲಸಗಳೈತೆ ಗೈಸ್, ಇನ್ನೂ ಮುತ್ತೂಟ್ ಫೈನಾನ್ಸ್ಗೆ ಹೋಗಬೇಕು, ಸ್ವಲ್ಪ ಅಲ್ಲಿ ಬಡ್ಡಿಗೆ ಇಂಟ್ರೆಸ್ಟ್ ಕಟ್ಟಬೇಕು. ಸೊ ಅಲ್ಲಿಗೆಲ್ಲ ಹೋಗ್ಬೇಕು. ಇದೊಂದು ಸ್ವಲ್ಪ ಆದರೆ ನೆಕ್ಸ್ಟು ನಂದು ಬೈಕ್ ಬೇರೆ ಇಲ್ಲ, ನಮ್ಮ ಡ್ಯಾಡಿ ಕೊಟ್ಬಿಟ್ಟಿದ್ದೀನಿ. ಇನ್ನೇನೋ ಗಾಡಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಗಾಡಿಯಲ್ಲಿ ಚೈನ್ ಪ್ಯಾಕೆಟ್ ಹಾಕ್ಸ್ಬಿಟ್ಟು ಬನ್ನಿ ಅಲ್ಲಿ ಹೋಗೋದ, ಅಲ್ಲಿ ಹೋಗಿ ನೋಡಿದೆ. ಸೊ ಗೈಸ್ ಇಲ್ಲಿ ನೋಡಿ ಇಂಜಿನ್ ಗಾಡಿ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಗಾಡಿದು ಇದು ಕೀ ಆಫ್ ಮಾಡಿದ್ರೆ ಆಫ್ ಆಗಲ್ಲ. ಇನ್ನೊಂದು ಕೀ ಇದೊಂದು ಹಾಕ್ಸ್ಬೇಕಾಗೋಯ್ತು, ನಾನು ಸ್ಟಿಕ್ಕರ್ ಹಾಕ್ಸ್ಬೇಕು ನೋಡಿ ನಮ್ಮ ಗಾಡಿನ ಎಲ್ಲ. ಇಂಜಿನ್ ಒಳಗಡೆ ಇದು ಎಷ್ಟು ಕೊಳೆ ಇರ್ತದೆ ಗಾಡಿ ಇನ್ಸೈಡ್. ಈ ಫುಲ್ಲೆಲ್ಲ ಆಯಿಲು, ಇಲ್ಲಿ ಇದೊಂದು ಆಯಿಲ್ ಚೇಂಜ್ ಮಾಡಿಸ್ಬೇಕು, ಎರಡು ಮಾಡಿಸ್ಕೊಂಡು ಹೋಗೋದೆ ಗೈಸ್. ಅವಾಗ್ಲಿಂದ ನಮ್ಮ ಡೈರಿಗೆ ಫೋನ್ ಮಾಡ್ತಾನೇ ಇದ್ದೀನಿ, ಅವನು ಫೋನೇ ಎತ್ತುತ್ತಾ ಇಲ್ಲ. ಇನ್ನೇನು ಗಾಡಿನೇ ರೆಡಿ ಮಾಡಿಸ್ಕೊಂಡು ಹೋಗ್ತೀನಿ. ಸೊ ಗೈಸ್, ಮಹೇಂದ್ರದು ಕಾರ್ ನೋಡಿದ್ದೀರಾ? ಯಾವತ್ತಾರು ಮಹೇಂದ್ರದು ಗಾಡಿ ನೋಡಿದ್ದೀರಾ? ಇಲ್ಲಿ ನೋಡಿ ಮಹೇಂದ್ರದು ಗಾಡಿ ಗೈಸ್ ಇದು ನೋಡಿ. ಮಹೇಂದ್ರದು ಸಿಂಬಲ್ ಹಾಕೋ ನೋಡಿ, ಹಳೆ ಸಿಂಬಲ್, ಮಹೇಂದ್ರ ಸಿಂಬಲ್, ಕಾಸ್ಟೋ ಅಂತ ಅಂದ್ಬಿಟ್ಟು. ಮಹೇಂದ್ರದು ಸ್ಕೂಟಿ ನೋಡ್ತಿರ್ತಿದ್ದೆ ಫಸ್ಟ್ ನಾನು. A few moments later. ಗೈಸ್ ಗಾಡಿ ಏನಕ್ಕೆ ಗೊತ್ತಾ ರೆಡಿ ಮಾಡಿಸಿದ್ದು ನಾನು? ಗಾಡಿ ನಾನು ಇವತ್ತು ನೆಕ್ಸ್ಟ್ ವಾರದಿಂದ ಝೊಮ್ಯಾಟೊ ಹೊಡಿಬೇಕು ಗೈಸ್. ರೀಚಾರ್ಜ್ ಮಾಡ್ಕೊಳ್ಳೋಕ್ಕೂ ಕಾಸಿಲ್ಲ ನನ್ನ ಹತ್ರ, ಹಂಗಾಗ್ಬಿಟ್ಟೈತೆ. ಸೊ ಅದಕ್ಕೆ ಝೊಮ್ಯಾಟೊ ಹೊಡಿಯೋಕ್ಕೇ ಗಾಡಿ ಎಲ್ಲ ಸರ್ವಿಸ್ ಮಾಡಿಸಿದ್ದೀನಿ ನೋಡಿ. ಏನು ಅಂದರೆ ಒಂದು ವಾರ ಸಕ್ಕತ್ತಾಗಿ ಆಫರ್ಗಳು ಕೊಡ್ತಾನೆ ಗೈಸ್. ನೋಡ್ತೀನಿ ನೋಡಿ, ಇದು ಒಂದು ದಿನಕ್ಕೆ ಎಷ್ಟು ಆರ್ಡ್ರ್? 27 ಆರ್ಡ್ರ್ ಹೊಡಿಬೇಕು. ಇದೆಲ್ಲ ಮಾಡಬೇಕು ಅಂತ ಗೈಸ್. ಒಂದು ಹೆಲ್ಮೆಟ್ ಗೈಸ್, ಮೋಟೋ ವ್ಲಾಗಿಂಗ್ ಮಾಡೋದ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಹತ್ರ ಹೆಲ್ಮೆಟ್ ಹತ್ರ ಒಂದು ಗೋಪುರ ಅಟ್ಯಾಚ್ ಆಗಿರೋದೈತೆ ಒಂದು. ಸೊ ಅದೊಂದು ದಿನ ಇಸ್ಕೊಂಡ್ಬಿಡು, ಅದೊಂದು ವ್ಲಾಗ್ ಮಾಡ್ತೀನಿ. ಈಗ ಹೋಗಿ ನಾವು ಸ್ವಲ್ಪ ಮುತ್ತೂಟ್ ಫೈನಾನ್ಸಲ್ಲಿ ಇಂಟ್ರೆಸ್ಟ್ ಕಟ್ಬಿಟ್ಟು ಬರೋಣ, ಮಳೆ ಬೇರೆ ಬರೋಂಗೈತೆ. ಗಾಡಿದು ಇನ್ನೂ ಒಂದು ಪ್ರಾಬ್ಲಮ್ ಐತೆ, ಅದು ಕೀ ಆಫ್ ಮಾಡಿದ್ರೆ ಕೀ ಆಫ್ ಆಗೋಲ್ಲ, ಅದೊಂದು ಮೇಜರ್ ಪ್ರಾಬ್ಲಮ್ ಐತೆ. ಅದನ್ನು ನೆಕ್ಸ್ಟ್ ಸಲ ರೆಡಿ ಮಾಡಿಸ್ಬೇಕು. ಇವಾಗ ಕಾಸಿಲ್ಲ ಅಂದ್ಬಿಟ್ಟು ಮಾಡಿಸಿಲ್ಲ. ಈಗ ಮುತ್ತೂಟ್ ಫೈನಾನ್ಸಲ್ಲಿ ಹೋಗಿ ಇಂಟ್ರೆಸ್ಟ್ ಕಟ್ಬಿಟ್ಟು ಮನೆಗೆ ಹೋಗೋದ. 3100 ತಗೊಬಂದ್ಬಿಟ್ಟಿದ್ದೀನಿ. ಅದು ಆ್ಯಕ್ಚುಲಿ 3200 ಅಂತೆ, ಇನ್ನು 100 ಕ್ಯಾಶ್ ಬೇಕು. ATM-ಅಲ್ಲಿ ತಗೊಬರೋದು ಬನ್ನಿ. ಇಲ್ಲಿರೋ SBI ಗೈಸ್ ಇದು ವರ್ಕೇ ಆಗೋಲ್ಲ. ATM ಯಾವಾಗ ಬಂದರೂ ವರ್ಕ್ ಆಗಿಲ್ಲ ನನಗೆ. ಮನೆಗೆ ಹೋಗಿ ಎತ್ಕೊಳ್ಬೇಕೀಗ ಗೈಸ್. ನಾನು ಬೇರೆ ಪರ್ಸ್ ಬೇರೆ ತಗೋಗಿರಲಿಲ್ಲ, ನಾನು ಇಲ್ಲೇ ಅಲ್ವಾ ಅನ್ಕೊಂಡು ನಾನು ಪರ್ಸ್ ತೊಗೊಂಡೋಗಿರಲಿಲ್ಲ. ತಗೊಂಡಿದ್ದೆ ಕೊಟ್ಬಿಟ್ಟು ಬರ್ಬೋದಿತ್ತು ಅಲ್ಲಿ. ನೀವು ಕೊಟ್ಬಿಟ್ಟು ಬರೋಣ. ಸೊ ಗೈಸ್ ಇಂಟ್ರೆಸ್ಟ್ ಎಲ್ಲ ಕಟ್ಬಿಟ್ಟು ಬಂದೆ. ಇಲ್ಲಿ ನೋಡಿ, ಇದು ಗೋಲ್ಡು, ಇದು ನಂದೇ, ನಾನೇ ಮಜ್ಜಿ ಮಾಡಿಸ್ಬಿಟ್ಟಿರೋದು ಉಂಗುರ ಇದು. ಅಂತ ಅಂದ್ಬಿಟ್ಟು ಇದನ್ನು ಈಗ ಪ್ಲೆಡ್ಜ್ ಮಾಡ್ತಾಯಿದ್ದೀವಿ ಗೈಸ್, ಹಣ ಹುಡುಕ್ತಿದ್ದೀವಿ. ಇದಕ್ಕೆ ಇಂಟ್ರೆಸ್ಟ್ ನೋಡಿ ಎಷ್ಟು ಕೊಡ್ತಾರೆ ಅಂತ. ಸೊ ಏನಕ್ಕೆಲ್ಲ ಜನರು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ ಇದಕ್ಕೇ ನೋಡಿ. 24
1%. ಸೊ ಇದೆಲ್ಲ ಇಂಟ್ರೆಸ್ಟು ಪರ್ಸೆಂಟೇಜು. ಸೊ ಎಷ್ಟು ದುಡ್ಡು ಸಿಗ್ತದೆ ಅಂತ. ಇದು ಮುತ್ತೂಟ್ ಫೈನಾನ್ಸಲ್ಲಿ ಸ್ಕೀಮ್. ಸೊ ಮುತ್ತೂಟ್ ಫೈನಾನ್ಸಲ್ಲಿ ಕಮ್ಮಿ ಗೈಸ್ ಇಂಟ್ರೆಸ್ಟು, ಬಟ್ ಇದು ಈಗ ಎಮರ್ಜೆನ್ಸಿಗೆ ಬೇಕು ಅಂತ ಅಮೌಂಟ್ ತೊಗೋತಾ ಇರೋದು. ಸೊ ಅದಕ್ಕೋಸ್ಕರ ಎಲ್ಲರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳೋದು. ಸೊ ಈ ಟೈಮ್ಗೆ ಏನಾರು ಅಮೌಂಟ್ ಬೇಕು ಅಂದರೆ ಕ್ಯಾಶಾಗಿ ಕನ್ವರ್ಟ್ ಆಯ್ತದೆ ಇದು. ಸೊ ಬನ್ನಿ ಹೋಗಿ ಇದನ್ನು ಪ್ಲೆಡ್ಜ್ ಮಾಡಿಬಿಟ್ಟು ಬರೋಣ. A few minutes later. ಫೈನಾನ್ಸಲ್ಲಿದ್ದೀವಿ ಈಗ. ಗೋಲ್ಡನ್ನು ಮಡಗಿ ಇಂಟ್ರೆಸ್ಟ್ ತಗೊಳ್ಳಿ ಅಂತ ಗೋಲ್ಡ್ನೆಲ್ಲ ಪ್ಲೆಡ್ಜ್ ಮಾಡಿ ಹೊಟ್ಟೆ ಸಿಸೈತೆ. ಊಟ ಮಾಡೋಣ ಬನ್ನಿ. ಸೊಪ್ಪು ಸಾರೇನೋ ಐತೆರ ರಾತ್ರಿ ಮಾಡಿರೋದು. ಫಸ್ಟು ಗೈಸ್ ಕೆಲ್ಸಕ್ಕೆ ಹೊಂಟೋಗ್ಬೇಕು ಅಂದ್ಕೊಳ್ಳಿ. ಸುಮ್ಮನೆ ಅದಕ್ಕೇ ಈಗ ಏನೋ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟೈಮು ಗೈಸ್ ಏನೋ ಅನಿಸಲ್ಲ, ರಾತ್ರಿ ಆದರೆ ಮಾತ್ರ ಅದು ಮಲ್ಕೋಬೇಕಾದ್ರೆ ಯೋಚನೆಗಳು ಬಂದಿರ್ತದೆ ಗೈಸ್, ಏನು ಮಾಡೋದು ಏನೋ ಅಂತ. ನಿಮಗೂ ಹತ್ರ ಯೋಚನೆ ಬಂದೈತಾ ಗೈಸ್? ನಮಗೆ ಅನ್ನ ಸಾರು ಏನು ಗೊತ್ತಾ ಇಷ್ಟ ಆಗೋಲ್ಲ, ಯಾಕಂದರೆ ಇದನ್ನ ನಾವು ಡೈಲಿ ತಿಂತಾ ಇರ್ತೀವಿ, ಅದಕ್ಕೆ ಇಷ್ಟ ಆಗೋಲ್ಲ. ನೀವು ಡೈಲಿ ಬಿರಿಯಾನಿ ತಿಂದರೂ ಡೈಲಿ ಬಿರಿಯಾನಿ ಇಷ್ಟ ಆಗೋಲ್ಲ ನಿಮಗೆ. ಸೊ ಅಂದರೆ ಡೈಲಿ ಬಿರಿಯಾನಿ ತಿಂತಾಯಿದ್ರೂ ಬಿರಿಯಾನಿ ಅನ್ನೋದು ಇಷ್ಟ ಆಗೋಲ್ಲ. ಸೊ ಆ ಥರ ಅದಕ್ಕೇ ಯಾವುದನ್ನೇ ಆದ್ರೂ ಲಿಮಿಟಲ್ಲಿ ಇರಬೇಕು. ಲಿಮಿಟಲ್ಲಿ ತಿಂದರೆ ಎಲ್ಲನೂ ಇಷ್ಟ ಆಯ್ತದೆ ಅಲ್ವಾ? ಅದಕ್ಕೆ ನಾವು ಡೈಲಿ ಅನ್ನ ಸಾರು ತಿಂತೀವಲ್ಲ, ಅದಕ್ಕೆ ಅನ್ನ ಸಾರು ಅಂದ್ರೇ ಅನ್ನ ಸಾರ ಅಂತ ಅನಿಸ್ತದೆ. ಸೊ ಗೈಸ್ ಒಂದು ಇಂಟ್ರೋ ರೆಡಿ ಮಾಡಿದ್ದೀನಿ, ಹೋಗಿ ನೋಡ್ಕೊಬನ್ನಿ ಚೆನ್ನಾಗೈತಾ ಏನೋ ಅಂತ. Okay, let's go. ಗೈಸ್ ನೋಡಿದ್ರಾ ಹೆಂಗಿತ್ತು? ಚೆನ್ನಾಗಿತ್ತಲ್ವಾ? ಇದು ನಾನು 20K ಆದಮೇಲೆ ನನ್ನ ಇಂಟ್ರೋದಲ್ಲಿ ಹಾಕ್ತೀನಿ. ಸೊ ಮತ್ತೆ ಇನ್ನೊಂದು ಪೋಸ್ಟರ್ ರೆಡಿ ಮಾಡ್ತಿದ್ದೀನಿ, ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಪೋಸ್ಟರ್ ಏನು ಅಂತ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ನೆಕ್ಸ್ಟ್ ವ್ಲಾಗಿಂದ ನಾನು ಫೇಸ್ ತೋರಿಸ್ತೀನಿ ಗೈಸ್. ಸ್ಟೇ ಟ್ಯೂನ್ಡ್.